ಇಂಗ್ಲಿಷ್ ಲ್ಯಾಂಗ್ವೇಜ್ ಬರೋಕ್ ಮುಂಚೆ ಇಂಡಿಯನ್ಸ್ ಹೇಗ್ ಮಾತಾಡ್ತಿದ್ರು ಗೊತ್ತಾ? ಇಮ್ಯಾಜಿನ್ ಮಾಡಿ, 2000 ವರ್ಷಗಳ ಹಿಂದೆ ಇಂಡಿಯಾದಲ್ಲಿ ಮೋಸ್ಟ್ ಅಡ್ವಾನ್ಸ್ಡ್ ಮಲ್ಟಿಲಿಂಗ್ವಲ್ ಟ್ರೇಡ್ ನೆಟ್ವರ್ಕ್ಸ್ ಇತ್ತು. ರೋಮ್, ಚೈನಾ, ಈಜಿಪ್ಟ್, ಸೌತ್ ಈಸ್ಟ್ ಏಷ್ಯಾಯಿಂದ ಜನ ಇಂಡಿಯಾಗೆ ಬಂದು ಬಿಸ್ನೆಸ್ ಮಾಡ್ತಿದ್ರು. ಏನ್ಷಿಯಂಟ್ ಇಂಡಿಯಾ ಅಲ್ಲಿ ಆಲ್ಮೋಸ್ಟ್ 700 ಲ್ಯಾಂಗ್ವೇಜಸ್ ಇತ್ತಂತೆ. ಆ ಟೈಮ್ನಲ್ಲಿ ಸ್ಯಾನ್ಸ್ಕ್ರಿಟ್ ಒಂದು ಕನೆಕ್ಟಿಂಗ್ ಲ್ಯಾಂಗ್ವೇಜ್ ಆಗಿತ್ತು. ಫಸ್ಟ್ ಸೆಂಚುರಿನಲ್ಲಿ ಬರೆದಿರೋ ಗ್ರೀಕ್ ಬುಕ್ ಪ್ರಕಾರ ಇಂಡಿಯನ್ ಟ್ರೇಡರ್ಸ್ ಗ್ರೀಕ್, ಪರ್ಷಿಯನ್ ಮತ್ತು ಲೋಕಲ್ ಲ್ಯಾಂಗ್ವೇಜಸ್ ನಡುವೆ ಈಸಿಯಾಗಿ ಮಾತಾಡ್ತಿದ್ರಂತೆ. ಯಾವ್ದಾದ್ರೂ ಲ್ಯಾಂಗ್ವೇಜ್ ಬರ್ಲಿಲ್ಲ ಅಂದ್ರೆ ಸಿಂಪಲ್ ಹ್ಯಾಂಡ್ ಜೆಸ್ಚರ್ಸ್ ಯೂಸ್ ಮಾಡಿ ಕಮ್ಯುನಿಕೇಶನ್ ಮಾಡ್ತಿದ್ರು. ಸೊ ಇಂಗ್ಲಿಷ್ ಬಂದ್ಮೇಲೆ ಮಾತ್ರ ಇಂಡಿಯಾ ಕನೆಕ್ಟ್ ಆಯ್ತು ಅಂದ್ರೆ ಅದು ಭ್ರಮೆ. ನೀವ್ ಯಾವಾಗಾದ್ರೂ ಲ್ಯಾಂಗ್ವೇಜ್ ಬರೆದ ಸ್ಟೇಟ್ಗೆ ಹೋದ್ರೆ ನೀವ್ ಹೇಗ್ ಕಮ್ಯುನಿಕೇಟ್ ಮಾಡ್ತೀರಾ? ಕಮೆಂಟ್ ಮಾಡಿ. ಕಂಟೆಂಟ್ ಇಷ್ಟ ಆಯ್ತಾ? ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಇಂಗ್ಲಿಷ್ ಲ್ಯಾಂಗ್ವೇಜ್ ಬರೋಕ್ ಮುಂಚೆ ಇಂಡಿಯನ್ಸ್ ಹೇಗ್ ಮಾತಾಡ್ತಿದ್ರು ಗೊತ್ತಾ? ಇಮ್ಯಾಜಿನ್ ಮಾಡಿ, 2000 ವರ್ಷಗಳ ಹಿಂದೆ ಇಂಡಿಯಾದಲ್ಲಿ ಮೋಸ್ಟ್ ಅಡ್ವಾನ್ಸ್ಡ್ ಮಲ್ಟಿಲಿಂಗ್ವಲ್ ಟ್ರೇಡ್ ನೆಟ್ವರ್ಕ್ಸ್ ಇತ್ತು. ರೋಮ್, ಚೈನಾ, ಈಜಿಪ್ಟ್, ಸೌತ್ ಈಸ್ಟ್ ಏಷ್ಯಾಯಿಂದ ಜನ ಇಂಡಿಯಾಗೆ ಬಂದು ಬಿಸ್ನೆಸ್ ಮಾಡ್ತಿದ್ರು. ಏನ್ಷಿಯಂಟ್ ಇಂಡಿಯಾ ಅಲ್ಲಿ ಆಲ್ಮೋಸ್ಟ್ 700 ಲ್ಯಾಂಗ್ವೇಜಸ್ ಇತ್ತಂತೆ. ಆ ಟೈಮ್ನಲ್ಲಿ ಸ್ಯಾನ್ಸ್ಕ್ರಿಟ್ ಒಂದು ಕನೆಕ್ಟಿಂಗ್ ಲ್ಯಾಂಗ್ವೇಜ್ ಆಗಿತ್ತು. ಫಸ್ಟ್ ಸೆಂಚುರಿನಲ್ಲಿ ಬರೆದಿರೋ ಗ್ರೀಕ್ ಬುಕ್ ಪ್ರಕಾರ ಇಂಡಿಯನ್ ಟ್ರೇಡರ್ಸ್ ಗ್ರೀಕ್, ಪರ್ಷಿಯನ್ ಮತ್ತು ಲೋಕಲ್ ಲ್ಯಾಂಗ್ವೇಜಸ್ ನಡುವೆ ಈಸಿಯಾಗಿ ಮಾತಾಡ್ತಿದ್ರಂತೆ. ಯಾವ್ದಾದ್ರೂ ಲ್ಯಾಂಗ್ವೇಜ್ ಬರ್ಲಿಲ್ಲ ಅಂದ್ರೆ ಸಿಂಪಲ್ ಹ್ಯಾಂಡ್ ಜೆಸ್ಚರ್ಸ್ ಯೂಸ್ ಮಾಡಿ ಕಮ್ಯುನಿಕೇಶನ್ ಮಾಡ್ತಿದ್ರು. ಸೊ ಇಂಗ್ಲಿಷ್ ಬಂದ್ಮೇಲೆ ಮಾತ್ರ ಇಂಡಿಯಾ ಕನೆಕ್ಟ್ ಆಯ್ತು ಅಂದ್ರೆ ಅದು ಭ್ರಮೆ. ನೀವ್ ಯಾವಾಗಾದ್ರೂ ಲ್ಯಾಂಗ್ವೇಜ್ ಬರೆದ ಸ್ಟೇಟ್ಗೆ ಹೋದ್ರೆ ನೀವ್ ಹೇಗ್ ಕಮ್ಯುನಿಕೇಟ್ ಮಾಡ್ತೀರಾ? ಕಮೆಂಟ್ ಮಾಡಿ. ಕಂಟೆಂಟ್ ಇಷ್ಟ ಆಯ್ತಾ? ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ.